ಅರಣ್ಯದ ಆಳದಲ್ಲಿ ಶಾಂತಿ ಇದೆ ಎಂದು ಕಾಣಿಸಿದರೂ ಅದರೊಳಗೆ ಮೌನವಾಗಿ ಬೆಳೆಯುತ್ತಿತ್ತು ಒಂದು ಭಯ. ತಾಟಕೆಯ ವಧೆಯ ನಂತರ ಅರಣ್ಯ ಸ್ವಲ್ಪ ನಿಶ್ಶಬ್ದವಾಗಿತ್ತು. ಆದರೆ ಅದು ಕೇವಲ ಬಿರುಗಾಳಿಗೆ ಮುನ್ನದ ಮೌನ. ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮದಲ್ಲಿ ಒಂದು ಮಹತ್ವದ ಯಜ್ಞ ನಡೆಯಲಿತ್ತು. ಈ ಯಜ್ಞವು ಕೇವಲ ವಿಧಿಯಲ್ಲ, ಇದು ಧರ್ಮದ ರಕ್ಷಣೆಗೆ ಒಂದು ಶಕ್ತಿಯ ಮೂಲ. ಆದರೆ ಪ್ರತಿ ಬಾರಿ ಯಜ್ಞ ಪ್ರಾರಂಭವಾದಾಗ ರಾಕ್ಷಸರು ಬಂದು ಅದನ್ನು ನಾಶ ಮಾಡುತ್ತಿದ್ದರು. ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರತ್ತ ನೋಡಿದರು. ರಾಮ, ಈ ಯಜ್ಞವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ. ರಾಮನು ಶಾಂತವಾಗಿ ತಲೆಯಾಡಿಸಿದನು. ಅವನು ಕೇವಲ ರಾಜಕುಮಾರನಲ್ಲ, ಧರ್ಮವನ್ನು ಕಾಪಾಡಲು ಬಂದವನಾಗಿದ್ದ. ಲಕ್ಷ್ಮಣನು ತನ್ನ ಅಣ್ಣನ ಜೊತೆ ನಿಂತನು. ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಭಕ್ತಿ ಎರಡೂ ಹೊಳೆಯುತ್ತಿತ್ತು. ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು. ಅವರು ಕಣ್ಣು ಮುಚ್ಚಿ ಮಂತ್ರಗಳನ್ನು ಜಪಿಸಿದರು. ಆ ಕ್ಷಣದಲ್ಲಿ ದಿವ್ಯ ಶಕ್ತಿಗಳು ಪ್ರತ್ಯಕ್ಷವಾದವು. ಬ್ರಹ್ಮಾಸ್ತ್ರ, ವಾಯುವಾಸ್ತ್ರ, ವರುಣಾಸ್ತ್ರ, ಇಂದ್ರಾಸ್ತ್ರ. ಪ್ರತಿ ಅಸ್ತ್ರವೂ ಒಂದು ದೈವಿಕ ಶಕ್ತಿ. ಅವು ರಾಮನ ಮುಂದೆ ನಮಸ್ಕರಿಸಿದವು. ನಾವು ನಿನ್ನ ಆಜ್ಞೆಗೆ ಸಿದ್ಧ. ರಾಮನು ಅವುಗಳನ್ನು ಸ್ವೀಕರಿಸಿದನು. ಆತನೊಳಗೆ ಒಂದು ಹೊಸ ಶಕ್ತಿ ಉದಯಿಸಿತು. ಯಜ್ಞ ಆರಂಭವಾಯಿತು. ಅಗ್ನಿ ಜ್ವಾಲೆಗಳು ಆಕಾಶಕ್ಕೆ ಏರಿದವು. ಮಂತ್ರಗಳ ಧ್ವನಿ ಗಂಭೀರವಾಗಿ ಹರಡಿತು. ರಾಮ ಮತ್ತು ಲಕ್ಷ್ಮಣ ಯಜ್ಞದ ಸುತ್ತ ಕಾವಲು ನಿಂತಿದ್ದರು. ಒಂದು ಕ್ಷಣವೂ ಅಲಕ್ಷ್ಯವಿಲ್ಲದೆ. ಹಠಾತ್ ಆಕಾಶ ಕತ್ತಲಾಯಿತು. ಗಾಳಿ ಜೋರಾಗಿ ಬೀಸಿತು. ಒಂದು ಭಯಾನಕ ನಗು ಕೇಳಿಸಿತು. ಮರೀಚ ಮತ್ತು ಸುಬಾಹು ಬಂದಿದ್ದರು. ಅವರು ಆಕಾಶದಿಂದ ರಕ್ತ ಮತ್ತು ಮಾಂಸಗಳನ್ನು ಸುರಿದರು. ಯಜ್ಞವನ್ನು ಅಪವಿತ್ರಗೊಳಿಸಲು ಪ್ರಯತ್ನಿಸಿದರು. ಆದರೆ ರಾಮನು ಭಯಪಡಲಿಲ್ಲ. ಅವನು ನಿಧಾನವಾಗಿ ತನ್ನ ಬಿಲ್ಲನ್ನು ಎತ್ತಿದನು. ಆತನ ಮುಖದಲ್ಲಿ ಕೋಪವಿಲ್ಲ, ಶಾಂತವಾದ ಧೈರ್ಯ ಮಾತ್ರ. ಧರ್ಮದ ವಿರುದ್ಧ ನಿಲ್ಲುವವರಿಗಿದು ಅಂತ್ಯ. ರಾಮನು ತನ್ನ ದಿವ್ಯ ಅಸ್ತ್ರವನ್ನು ಬಳಕೆ ಮಾಡಿದನು. ಒಂದು ಶಕ್ತಿ ಮರೀಚನ ಮೇಲೆ ಹೊಕ್ಕಿತು. ಅವನು ದೂರ
ದೂರದ ಸಮುದ್ರಕ್ಕೆ ಬಿದ್ದನು. ಮತ್ತೊಂದು ಅಸ್ತ್ರ ಸುಬಾಹುವನ್ನು ಸಂಹಾರ ಮಾಡಿತು. ಲಕ್ಷ್ಮಣನು ಉಳಿದ ರಾಕ್ಷಸರನ್ನು ಹೊಡೆದುರುಳಿಸಿದನು. ಅರಣ್ಯ ಮತ್ತೆ ಶಾಂತವಾಯಿತು. ಯಜ್ಞವು ಯಾವುದೇ ಅಡಚಣೆ ಇಲ್ಲದೆ ಪೂರ್ಣವಾಯಿತು. ಅಗ್ನಿ ಶಾಂತವಾಗಿ ಹೊಳೆಯುತ್ತಿತ್ತು. ಆಕಾಶದಲ್ಲಿ ಒಂದು ದೈವಿಕ ಪ್ರಕಾಶ ಕಂಡಿತು. ದೇವತೆಗಳೆಲ್ಲರೂ ಸಂತೋಷಪಟ್ಟರು. ವಿಶ್ವಾಮಿತ್ರರು ರಾಮನತ್ತ ಬಂದರು. ಅವರ ಕಣ್ಣುಗಳಲ್ಲಿ ಸಂತೋಷ ಮತ್ತು ಗೌರವ. ರಾಮ, ನೀನು ಕೇವಲ ರಾಜಕುಮಾರನಲ್ಲ, ನೀನು ಧರ್ಮದ ರಕ್ಷಕ. ರಾಮನು ವಿನಮ್ರವಾಗಿ ತಲೆಬಾಗಿದನು. ಈ ಘಟನೆಯ ನಂತರ ರಾಮನ ಯಾತ್ರೆ ಇನ್ನಷ್ಟು ಮಹತ್ವ ಪಡೆದುಕೊಂಡಿತು. ಯಜ್ಞ ರಕ್ಷಣೆ ಯಶಸ್ವಿಯಾದ ನಂತರ ರಾಮನ ಪಯಣ ಮುಂದುವರಿಯಿತು. ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ಕಡೆಗೆ ಹೊರಟರು. ಆದರೆ ಮಾರ್ಗ ಮಧ್ಯದಲ್ಲಿ ಒಂದು ಶಾಪದ ಕಥೆ ಅವರನ್ನು ಕಾಯುತ್ತಿತ್ತು. ಮಿಥಿಲಾ ನಗರ ಶಿವನ ಧನಸ್ಸು, ಸೀತೆಯ ಸ್ವಯಂವರ. ಒಂದು ಮಹಾನ್ ಕಥೆಯ ಮುಂದಿನ ಅಧ್ಯಾಯ. ಧರ್ಮವನ್ನು ಕಾಪಾಡುವವರು ಯಾವಾಗಲೂ ಜಯಿಸುತ್ತಾರೆ. ಜೈ ಶ್ರೀರಾಮ್. ಸನಾತನ ಸೌಲ್ ಸ್ಟೋರೀಸ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.